ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಚಾರಕ್ಕೆ ನಾವು ಬರೋದಾದರೆ, ನಮ್ಮ ಸಂಗಮ್ ಕಿಡ್ಸ್ನಲ್ಲಿ ನಾವು ನರ್ಸರಿ ಮಕ್ಕಳ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ನರ್ಸರಿ ಮಕ್ಕಳಿಗೆ ಸ್ವತಂತ್ರ ಹೋರಾಟಗಾರರ ಛದ್ಮವೇಷ ಸ್ಪರ್ಧೆಯನ್ನು ಇಟ್ಕೊಂಡಿದ್ವಿ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏರ್ಪಡಿಸಿದ್ವಿ. ನೋಡಿ, ಮಕ್ಕಳು ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಹೋರಾಟಗಾರರ ಮಾತ್ರ ಇವತ್ತು ಛದ್ಮವೇಷ ಇತ್ತು. ಈ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ನಾವು ಯಾಕೆ ಈ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಅಂತ ಅಂದರೆ, ಸಣ್ಣ ಮಕ್ಕಳಲ್ಲೇ ಈ ಥರದ ಎಲ್ಲ ವಿಚಾರಗಳನ್ನು ನಾವು ಅವರಿಗೆ ಹೇಳ್ತಾ ಹೋಗಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಥರನೇ ಎಲ್ಲದನ್ನು ತಿಳಿಸ್ತಾ ಹೋಗಬೇಕು ಮಕ್ಕಳಿಗೆ. ಈಗಲಿಂದನೇ ಅವರಿಗೆ ನಮ್ಮ ದೇಶ, ನಾಡು, ನುಡಿ ಬಗ್ಗೆ ಹೇಳ್ತಾ ಹೋದರೆ ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೀವಿ, ಛದ್ಮವೇಷ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಯಾರೆಲ್ಲ ಹೋರಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ, ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಮತ್ತು ಯಾವ್ಯಾವ ಸ್ವತಂತ್ರ ಹೋರಾಟಗಾರರು ಯಾವ್ಯಾವ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ರು ಅಂತ ಇದೆಲ್ಲ ವಿಚಾರಗಳು ಮಕ್ಕಳಿಗೆ ತಿಳಿಯುತ್ತೆ ಅಂತ ಹೇಳಿ ನಾವು ಮತ್ತು ತಂದೆ ತಾಯಿ ಕೂಡ ಇದರಿಂದ ಒಂದು ಹಾಕಬೇಕು ಅನ್ನೋದೊಂದು ಡ್ರೆಸ್ ಮಾಡಬೇಕು ಅನ್ನೋದೊಂದು ಇದು ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದನ್ನು ಎಲ್ಲರೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಲೈಕು, ಶೇರು, ಕಮೆಂಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಲ್ರಿಗೂ ಇದು ತಲುಪತ್ತೆ. ಎಲ್ರಿಗೂ ತಲುಪೋದ್ರಿಂದ ಸ್ವಲ್ಪ ಜನಕ್ಕೆ ಇದು ಯೂಸ್ ಆಗುತ್ತೆ ಅಲ್ವಾ? ಹಾಗಾಗಿ ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವತಂತ್ರ ನೀವು ಕೂಡ ಅಷ್ಟೇ ಮಕ್ಕಳಿಗೆ ಹೇಳಬೇಕು. ಸ್ವತಂತ್ರ ಅಂದರೆ ಏನು, ಮೊದಲು ನಮ್ಮ ದೇಶ ಹೇಗಿತ್ತು, ಈಗ ಹೇಗಾಗಿದೆ, ನಮ್ಮನ್ನೆಲ್ಲ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸ್ತಾ ಹೋದರೆ ಅದೊಂದು ಮಕ್ಕಳಿಗೆ ಅದರ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ. ಎಷ್ಟು ಜನ ನೋಡಿ, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಈ ಥರ ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಈ ಥರ ಸುಮಾರು ಜನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ನಮಗೆಲ್ಲ ದೇಶ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಹೋಗಬೇಕು. ಪೇರೆಂಟ್ಸ್ ಕೂಡ ತುಂಬ ಉತ್ಸಾಹಕರಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು, ಈ ಜೊತೆಗಿದ್ದರು, ನಮ್ಮ ಜೊತೆಗೆ ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದರು. ಇವೆಲ್ಲ ನಾನು ಫಸ್ಟಿಗೆ ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ, ಮುಂದೆ ನೋಡ್ತಾ ಹೋಗಿ. ವಿಡಿಯೋಸ್ ತುಂಬ ಚೆನ್ನಾಗಿದೆ. ಗುರುವೇ ನಮಃ ಅಂತ ನಿಮ್ಮೆಲ್ಲ ಗುರುಗಳನ್ನ ಮನದಲ್ಲಿ ನೆನಪು ಮಾಡ್ಕೊಳ್ತಾ ಇವತ್ತು 2024-25ನೇ ಸಾಲಿನ ಸ್ವತಂತ್ರ ದಿನಾಚರಣೆಯ ಪರವಾಗಿ ನಾವು ಇವತ್ತು ನರ್ಸರಿ ಮತ್ತೆ ಪ್ಲೇ ಹೋಮ್ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಟ್ಟಿದ್ವಿ. ಬಟ್ ಸುಮಾರು ಜನ ಮಕ್ಕಳೆಲ್ಲ ಬಂದಿದ್ರೆ ಇನ್ನೂ ಇದರಲ್ಲಿ ಅರ್ಧ ಮಕ್ಕಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಮಳೆ ಹಿಂಗಿರೋದ್ರಿಂದ ಕೆಲವರಿಗೆಲ್ಲ ಮಕ್ಕಳಿಗೆ ಕೆಲವ್ರಿಗೆ ಹುಷಾರಿಲ್ಲ, ಕೆಲವ್ರಿಗೆ ಸ್ವಲ್ಪ ಶೀತ, ಜ್ವರ ಈ ತರದೆಲ್ಲ ಇರೋದ್ರಿಂದ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವ್ರು 50%ಗಿಂತ ಕಡಿಮೆ ಪಾರ್ಟಿಸಿಪೇಟ್ ಇದ್ದಾರೆ ಇವತ್ತು. ಮತ್ತೆ ಇದು ಇನ್ನೊಂದ್ಸಲಿ ಆನ್ಯುವಲ್ ಡೇ ಟೈಮಲ್ಲಿ ಇರುತ್ತಲ್ಲ, ಅವಾಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಇವತ್ತು ನಾವು ಇದನ್ನ ಈ ಕಾರ್ಯಕ್ರಮನ ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವಾಗ ನಾವು ಒಬ್ಬೊಬ್ಬರೇ ಮಕ್ಕಳನ್ನ ಹೆಸರು ಕರಿತಾ ಹೋಗ್ತೀವಿ, ಅವರೆಲ್ಲ ವೇದಿಕೆ ಮೇಲೆ ಬರ್ಲಿ. ನೀವೆಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀರ ಮಕ್ಕಳು. ಕುಜಿನ ಮೋಸ ಅವರು ಅಂದ್ರೆ 12ನೇ ವರ್ಷ ಅಂದ್ರೆ 7ನೇ ಕ್ಲಾಸ್
7-8ನೇ ಆಸುಪಾಸಿನಲ್ಲಿ ಅವನಿಗೆ ಸುಭಾಷ್ ಚಂದ್ರ ಬೋಸ್ ಬರ್ತಾರಲ್ಲ ಅವರ ಅನುಕರಣೆ ಮೇರೆಗೆ ಅವರನ್ನು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಸ್ವತಂತ್ರ ಹೋರಾಟ ಮಾಡ್ತಾರೆ ಅಂತ ಹೇಳಿ ಆ ಅನುಕರಣೆ ಮಾಡ್ಕೊಂಡು ಅವರನ್ನ ಅನುಸರಿಸ್ಕೊಂಡು ನಾನು ಸ್ವಾತಂತ್ರ್ಯಕ್ಕೆ ಹೋರಾಡ್ಬೇಕಂತ ಹೇಳ್ಬಿಟ್ಟು ಆತ ಎಷ್ಟು ಕಷ್ಟಪಡ್ತಾನಂದ್ರೆ 12 ವಯಸ್ಸಲ್ಲಿ ಅದೇನೋ ಹೋರಾಟ ಮಾಡಬೇಕು ಬ್ರಿಟಿಷ್ ಕೈಯಲ್ಲಿ ಸಿಕ್ಕಿ ಜೈಲಿಗೆ ಕರ್ಕೊಂಡು ಹೋಗಿ ಅವನನ್ನ ಗಲ್ಲಿಗೇರಿಸ್ತಾರೆ. ಆ ತರ 12 ವರ್ಷದಲ್ಲಿ ಪ್ರಾಣ ತ್ಯಾಗ ಮಾಡಿದಂತ ಶ್ರೀರಾಮ್ ಬೋಸ್ ಕಾಸ್ಟ್ಯೂಮನ್ನ ಹಾಕಿರೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವ್ರದ್ದು. ಆದ್ರೆ ಅವ್ರದ್ದು ಒಂದು ದೊಡ್ಡ ಮುಖ್ಯ ಇದೆ ಮೇಡಮ್ ಹೇಳ್ಬೇಕಂದ್ರೆ ನನಗೆ ಅಷ್ಟು ಗೊತ್ತಿಲ್ಲ. ವೆರಿ ಗುಡ್, ಗುಡ್ ಮಾರ್ಕ್. ವೆರಿ ಗುಡ್. ಎಲ್ಲ ಹೇಳ್ತಾರಲ್ವಾ? ಅದೇ ಒಂದು ಕ್ಲಾಸ್ ಒಂದು ಕ್ಲಾಸ್ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಚಿಕ್ಕ ಬಾಲ್ಯ ವಯಸ್ಸಿಗೆ 3ರಿಂದ 4ನೇ ವರ್ಷದಲ್ಲಿ ಮಕ್ಕಳಿಗೆ ಅಂದ್ರೆ ಫ್ರೀಡಮ್ ಫೈಟರ್ಸ್ ಅಂದ್ರೆ ಏನು, ಸ್ವಾತಂತ್ರ್ಯ ಹೋರಾಟಗಾರ ಆ ಕಾನ್ಸೆಪ್ಟೇ ಇರೋದಿಲ್ಲ ಹೇಳ್ಬೇಕಂದ್ರೆ. ಅಂತದ್ರಲ್ಲಿ ಈ ವಯಸ್ಸಲ್ಲೇ ಅವ್ರಿಗೆ ದೇಶಭಕ್ತಿ ದೇಶ ಪ್ರೇಮವನ್ನ ತುಂಬಿಸ್ಲಿಕ್ಕೆ ಈ ಸಣ್ಣ ಪ್ರಯತ್ನ ಮಾಡಿದಾರಲ್ಲ ಅದು ನಮಗೆ ತುಂಬಾ ಖುಷಿ ಆಯ್ತು. ಅವತ್ತು ಮೀಟಿಂಗ್ ಅಲ್ಲಿ ಹೇಳಿದಾಗ ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ಅದೇ ಚರ್ಚೆ ಮಾಡಿದ್ವಿ. ಎಷ್ಟು ಈ ವಯಸ್ಸಲ್ಲಿ ತುಂಬಾ ಅದು ಮೇಡಮ್ ತಲೆ ಬಂದಿದೆ ಅಲ್ಲ ಅದು ನಮಗೆ ತುಂಬಾ ಖುಷಿ ಆಯ್ತು. ಮೇಡಮ್ ನಿಮ್ಗೆ ಎಲ್ಲಾ ಫಂಕ್ಷನ್ ಎಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡುವಂತದ್ದು ಇನ್ನೂ ಹೆಚ್ಚಿಗೆ ನಿಮ್ಗೆ ಬರ್ಲಿ ಭಗವಂತ ಆತರ ಆಶಿಸ್ತೀನಿ. ಭಗವಂತ ಅಂದ್ರೆ ಆತರ ಮೈಂಡ್ ಸೆಟ್ ಅಲ್ಲಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಎಲ್ಲಾ ಟೀಚರ್ಸಿಗೂ ಧನ್ಯವಾದ, ಎಲ್ಲರೂ ಶ್ರಮ ಹಾಕಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ಮಕ್ಕಳಲ್ಲೂ ತುಂಬಾ ಚಟುವಟಿಕೆಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಪ್ರತಿದಿನ. ಹಿಂಗೆ ಹೆಚ್ಚಿಗೆ ಕಳಿಸ್ಕೊಡಿ ಮೇಡಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಅನ್ನೋದನ್ನ ಈ ಸಣ್ಣ ವಯಸ್ಸಿನಲ್ಲಿ ಅಭ್ಯಾಸ ಮಾಡಬೇಕು ಅಂತಂದೇಳಿ ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಟ್ ಅದು ಮಕ್ಕಳಿಗೆ ತುಂಬಾ ಒಳ್ಳೆಯ ಅಭ್ಯಾಸ ಆಗಿರುತ್ತದೆ. ಅದು ಪೇರೆಂಟ್ಸ್ಗೂ ಏನೋ ಒಂಥರ ಹೊಸದು. ನಮ್ಮ ಮಕ್ಕಳಿಗೆ ಈ ತರ ಒಂದು ವೇಷಭೂಷಣ ಹಾಕಿಸ್ಬೇಕು, ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೂ ಈ ವಯಸ್ಸಿಂದಾನೇ ಸ್ಟೇಜ್ ಫಿಯರ್ ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲಾ ಪೇರೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬಟ್ ಎಲ್ಲಾ ಮಕ್ಕಳು ತುಂಬಾ ಧೈರ್ಯವಾಗಿ ಮಾತಾಡಿದ್ದಾರೆ, ಚೆನ್ನಾಗಿ. ಇವತ್ತು ಅವ್ರ ತಾಯಂದಿರಿದ್ದಾರೆ ಅನ್ನೋ ಧೈರ್ಯ ತುಂಬಾ ಇದೆ ಮಕ್ಕಳಿಗೆ. ಪ್ರತಿದಿನ ಇರಲ್ಲ, ಬಟ್ ಪ್ರತಿದಿನ ಹೀಗೆ ಇರ್ಲಿ ಅಂತ ಕೂಡ ಅನ್ಕೋತಾರೆ. ತುಂಬಾ ಒಳ್ಳೆ ಒಂದು ಇದೊಂದು ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷನೂ ಇದೇ ರೀತಿ ಮಾಡಿ ಅಂತ ಹೇಳ್ಕೊತೀನಿ. ತುಂಬಾ ಕೋಆಪರೇಟಿವ್ ಇದಾರೆ. ಅದ್ರಲ್ಲಿ ಏನೇನು ಕಾರ್ಯಕ್ರಮ ಮಾಡಿದ್ರು ಅದಕ್ಕೆಲ್ಲ ಉಳಿ ತುಂಬಿಸ್ತಾರೆ. ಏನೋ ಒಂದು ಸಣ್ಣ ಚಿಕ್ಕ ಮಾಡಿದ್ರು ಜೊತೆಗೆಲ್ಲ ಒಟ್ಟಿಗೆ ಇರ್ತಾರೆ ನಮ್ ಜೊತೆಗೆ. ಹಾಗಾಗಿ ಮಕ್ಕಳಿಗೆ ಆಮೇಲೆ ಏನಂದ್ರೆ ನಾವು ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಅವ್ರಿಗೆ ಓದಕ್ ಬಿಟ್ಟು ಬೇರೆ ಏನು ಕೊಡ್ಲಿಕ್ಕಾಗಲ್ಲ ನಾವು. ಅಂದ್ರೆ ಅದ್ರ ಜೊತೆಗೆ ಈಗ ಏನವ್ರು ಈ ನರ್ಸರಿ LKG UKG ಏನವ್ರು ನಾವ್ ಹೆಚ್ಚಿಗೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಹೆಚ್ಚಿಗೆ ತಲೆಗೆ ತುಂಬ್ತೀವಲ್ಲ ಅವ್ರಿಗೆ ಅದಾಗತ್ತೆ. ಅನಿವಾರ್ಯ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಒಂದ್ ಲೆಸನ್ ಆದ ತಕ್ಷಣ ಒಂದ್ ಯೂಟ್ಯೂಬ್ ಬರುತ್ತೆ, ಒಂದ್ ಮಂತ್ಲಿ ಟೆಸ್ಟ್ ಇರುತ್ತೆ, ಒಂದ್ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಒಂದ್ ಆನ್ಯುವಲ್ ಎಕ್ಸಾಮ್, ಇದ್ರಲ್ಲೇ ಹೋಗ್ಬಿಡುತ್ತೆ. ಬಿಟ್ರೆ ಅವರಿಗೆ ತುಂಬಾ ಆಕ್ಟಿವಿಟೀಸ್ ಗಳು ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಪಾಠದ ಜೊತೆಗೆ ಆಟ ಎಷ್ಟೆಷ್ಟು ಸಾಧ್ಯನೋ ಅಷ್ಟನ್ನೆಲ್ಲ ನಾವು ಮಾಡ್ತಾ ಇದೀವಿ. ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ನಾವ್ ಹೇಳ್ಕೊಟ್ಟಿದ್ದ ತುಂಬಾ ಚೆನ್ನಾಗಿ ಕಲಿತಾರೆ. ಅದು ನಮಗೆ ತುಂಬಾ ಖುಷಿ. ಏನೇ ಹೇಳ್ಕೊಡ್ಲಿ ನಾವು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಕಲಿತಾರೆ. ಮನೇಲಿ ಹೋಗಿ ಹೇಳ್ತಾರೆ ಅವರು. ಆಮೇಲೆ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತೀರಾ. ಹಾಗಾಗಿ ನಮ್ಮೆಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ, ಉರ್ದು ಮಕ್ಕಳ ಪರವಾಗಿ ಎಲ್ರಿಗೂ
ಧನ್ಯವಾದಗಳನ್ನು ಹೇಳ್ತೀವಿ. ಯಾರಾದ್ರೂ ಶೇರ್ ಮಾಡ್ಕೊಳ್ಳಿ ಮ್ಯಾಮ್ ಇನ್ನೊಂದಿಬ್ರು.